ಇವು ಇಂಥ ಡೋರ್ ಎಲ್ಲಿ ಸಿಗಂಗಿಲ್ಲ ನಿಮಗೆ. ಇಂಥ ಡೋರ್ ಎಲ್ಲಿ ಸಿಗಂಗಿಲ್ಲ, ಹೌದಾ? ಈಗ ಹಿಂಗೆಲ್ಲ ತೆಗಿತಿರ್ತಾರೆ ರಾತ್ರಿ 10:30 11 ಗಂಟೆ ಆದ್ಮೇಲೆ. ಇವು ದೊಡ್ಡ ಡೋರು ಇವೆಲ್ಲ ಅವಾಗ ಅಜ್ಜನವರೇ ಮಾಡಿಸಿದ್ವಿ. ಇವು ಅಜ್ಜನವರೇ ಮಾಡಿಸಿದ್ವು. ಸಿದ್ದಾಡಪ್ಪನವ್ರು ಇಲ್ಲೇ ಇರ್ತಿದ್ರು. ಇದು ನೋಡ್ರಿ, ಇಲ್ಲೇ ಪ್ರಾತಸ್ಮರಣೀಯ ಪೂಜ್ಯರಾದ ಶ್ರೀ ಸಿದ್ದಾಡ ಮಹಾಸ್ವಾಮಿಗಳು ಈ ಕುರ್ಚಿಯ ಮೇಲೆ ಕುಳಿತು ಭಕ್ತರನ್ನು ಆಶೀರ್ವದಿಸುತ್ತಿದ್ದರು. ಇದು ಅಜ್ಜನವರು ಉಪಯೋಗ ಮಾಡಿರ್ತಕ್ಕಂಥ ಕುರ್ಚಿ. ನಮ್ಮ ಭಾರತ ದೇಶ ಅಲ್ಲ, ನಾವು ತಿಳಿದ ಮಟ್ಟಿಗೆ ಜಗತ್ತಿನಲ್ಲೇ ಜಲರಥೋತ್ಸವ ನೀರಿನ ಮೇಲೆ ಎಲ್ಲಿಯಾದ್ರೂ ತೇರು ಎಳೆದಿದ್ದ ಐತಿಪ್ಪ ಇತಿಹಾಸ ಅಂತಂದ್ರೆ ಅದು ಹುಬ್ಬಳ್ಳಿ, ಉತ್ತರ ಕರ್ನಾಟಕ ಅಂತ ಅಂದ್ರಿಲ್ಲ, ಇದೇ ಹುಬ್ಬಳ್ಳಿಯಲ್ಲಿ, ಅದು ನಮ್ಮ ಸಿದ್ದಾಡಜ್ಜನ ಮಠದಲ್ಲೇ. ಇಲ್ಲೇ ಕೆರೆ ಇದೆ. ಪ್ರತಿ ವರ್ಷ ಶ್ರಾವಣ ಮಾಸ ಅಂತ ಒಂದು ತಿಂಗಳ ಪರ್ಯಂತ ಸಿದ್ದಾಡಜ್ಜನವರ ಕಥಾಮೃತ ಚರಿತ್ರೆಯನ್ನ ಪಠಣ ಮಾಡ್ತಾರೆ. ಇದು ನಮ್ಮ ಅಜ್ಜನವರ ಪ್ರಸಾದ ನಿಲಯ. ಇದು ನಮ್ಮ ಅಜ್ಜನವರೇ ಮಾಡಿದ್ದು. ಇದು ಒಂದು ವಿಶೇಷ. ಇವು ಇಂಥ ಡೋರ್ ಎಲ್ಲಿ ಸಿಗಂಗಿಲ್ಲ ನಿಮಗೆ. ಇಂಥ ಡೋರ್ ಎಲ್ಲಿ ಸಿಗಂಗಿಲ್ಲ, ಹೌದಾ? ಈಗ ಹಿಂಗೆಲ್ಲ ತೆಗಿತಿರ್ತಾರೆ ರಾತ್ರಿ 10:30 11 ಗಂಟೆ ಆದ್ಮೇಲೆ. ಇವು ದೊಡ್ಡ ಡೋರು ಇವೆಲ್ಲ ಅವಾಗ ಅಜ್ಜನವರೇ ಮಾಡಿಸಿದ್ವಿ. ಇವು ಅಜ್ಜನವರೇ ಮಾಡಿಸಿದ್ವು. ಏನಾದ್ರು ಜನ ಜಾಸ್ತಿ ಇತ್ತಂದ್ರೆ 2 ಬಡವರು ತೆಗಿತಿದ್ರು. ಎಮರ್ಜೆನ್ಸಿ ಏನಿಲ್ಲಪ್ಪ ಯಾರು ಇಲ್ಲ ಅಂತಂದಾಗ ಈ ಸಣ್ಣ ಭಾಗಲ್ಲಿ ಓಡಾಡ್ತಿದ್ರು. ಇದು ನಮ್ಮ ಅಜ್ಜನವರ ದಾಸೋಹ ಮಂದಿರ. ಇಲ್ಲಿ ಪ್ರತಿನಿತ್ಯ ನಾಷ್ಟ ಉಪಹಾರ ಅಂತ ಕೊಡ್ತಾರೆ. ಜಾಸ್ತಿ ಜನ ಇತ್ತಂದ್ರೆ ಒಳಗೆ ಹೊರಗೂ ಕೂಡ ಕೊಡ್ತಾರೆ. ಇದು ಅಂತಿಮ ದರ್ಶನ ಅಂತಂದು ಇಲ್ಲಿ ಒಳಗಡೆ ಅಂತಿಮ ದರ್ಶನ ಅಂತಿದೆ. ಇವರೆಲ್ಲರ ಸೇವಕರೇ. ಎಲ್ಲ ಬಹಳಷ್ಟು ಇಲ್ಲಿ ಕೆಲಸ ಕಾರ್ಯಗಳು ನಡೆದು ಸೇವೆಯ ರೂಪದಿಂದ. ಸ್ವಲ್ಪ ಸರಿ, ಇದು ಅಂತಿಮ ದರ್ಶನ ಅಂತಂದು ಬಡಿತಿ ತೆಲಿಗೆ ಸ್ವಲ್ಪ ಸರಿಯಪ್ಪ. ಅಂತಿಮ ದರ್ಶನ ಅಂತಂದು ಇಲ್ಲೇ ಇರ್ತಿದ್ರು ಸಿದ್ದಾಡಪ್ಪನವರು ಇಲ್ಲೇ ಇರ್ತಿದ್ರು. ಇದು ನೋಡ್ರಿ, ಪ್ರಾತಸ್ಮರಣೀಯ ಪೂಜ್ಯರಾದ ಶ್ರೀ ಸಿದ್ದಾಡ ಮಹಾಸ್ವಾಮಿಗಳು ಈ ಕುರ್ಚಿಯ ಮೇಲೆ ಕುಳಿತು ಭಕ್ತರನ್ನು ಆಶೀರ್ವದಿಸುತ್ತಿದ್ದರು. ಇದು ಅಜ್ಜನವರು ಉಪಯೋಗ ಮಾಡಿರ್ತಕ್ಕಂಥ ಕುರ್ಚಿ. ಅಜ್ಜನವರು ಇದೇ ಕುರ್ಚಿ ಮೇಲೆ ಕುಂತು ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ರು. ಇದು ಸಿದ್ದಾಡಜ್ಜನವರ ಸಿಂಹಾಸನ. ಇದರ ಮೇಲೂ ಕುಡಿರ್ತಿದ್ರು. ಅಜ್ಜನವರು ಉಪಯೋಗಿಸಿರ್ತಕ್ಕಂಥ ಇದು ಅಜ್ಜ ಕಾಟ. ಇದೇ ಕಾಟದ ಮೇಲೆ ಅಜ್ಜನವರು ಮಲಗ್ತಿದ್ರು. ಪರ್ಯಾಣ ಅವ್ರ ಮಗಿ. ಮತ್ತೆ ಇದು ಗುರುನಾಥ್ ಹೊಡ್ರದು ಚೇರು. ಈ ಚೇರು ಅದು ಓಪನ್ ಆಗುತ್ತೆ. ಇದನ್ನು ವರ್ಷಕ್ಕೆ 2 ಸತ ಅಷ್ಟೇ ಬಾಗಲ ತೆಗಿತೀವಿ ನಾವು, ಒಂದು ವರ್ಷಕ್ಕೆ. ಇಲ್ಲೇ ಪಂಚಕಳಸ, ನಮ್ಮ ದೊಡ್ಡ ತೇರಿನ ಕಳಸ, ಹಾರಿ, ನಮ್ಮ ರಥೋತ್ಸವದ ದೊಡ್ಡ ಹಗ್ಗ, ಎಲ್ಲ ತೇರಿನ ಸಾಮಾನು ಇಲ್ಲೇ ಇರ್ತವೆ. ಶ್ರಾವಣ ಮತ್ತು ಶಿವರಾತ್ರಿಗೆ ನಾವು ಓಪನ್ ಮಾಡ್ತೇವೆ. ಇದು ಗುರುನಾಥ್ ಅವರ ಅಜ್ಜನವರದ್ದು. ಇದು ಇಲ್ಲೇ ಉಜ್ಜಣ್ಣನವರ ಮನೆಯಲ್ಲಿ ಸಿದ್ದಪ್ಪ ಪಾರ್ವತಮ್ಮರ ಹೊಟ್ಟೆ. ಇದು ಇದೆ. ಹುಲಿ ಯಾಕಂತಂದ್ರೆ ಒಳ್ಳೆದ್ದು ನೀವು ಕೇಳಿದ್ದು. ಕಾವೇರಿ ನದಿ ತೀರ ದಂಡೆ ಮೇಲೆ ಸಂಚಾರ ಮಾಡತಕ್ಕಂಥ ಪೂರ್ವದಲ್ಲಿ ಜಗದ್ಗುರು ಸಿದ್ದಾಡಜ್ಜನವರು ಏನ್ ಸಂಚಾರ ಮಾಡ್ತಿರ್ತಾರಲ್ಲ, ಅಖಂಡ ಭಾರತ ದೇಶ ತಿರುಗಾಡ್ತಾ ಕಾವೇರಿ ನದಿ ತೀರ ದಂಡೆ ಮೇಲೆ ಬರ್ತಾರೆ. ಕಾವೇರಿ ನದಿ ತೀರ ದಂಡೆ ಮೇಲೆ ಕುರಿ ಕಾಯ್ತಕ್ಕಂಥ ಕುರುಬರು ಹುಡುಗರು ಮತ್ತು ಕುರಿಯನ್ನು ಮೇಸ್ಕೊಂತ ಅಲ್ಲಿರ್ತಾರೆ ಜಂಗಲ್ನಲ್ಲಿ. ಇದ್ದಾಗ ಸಿದ್ದಾಡಪ್ಪನವರು ಅವ್ರ ಜೊತೆಗೆ ಬಂದು ಆ ಗೆಳೆತನ ಕೂಡಿ ಪ್ರತಿನಿತ್ಯ ಆಟ ಆಡ್ತಿರ್ತಾರೆ. ಅವಾಗ ಘೋರ ಅರಣ್ಯ, ದಟ್ಟವಾಗಿರ್ತಕ್ಕಂಥ ಅರಣ್ಯ, ಕಾವೇರಿ ನದಿ ತೀರ, ಜಂಗಲ್ನಿಂದ ವಾಸನೆ ಹಿಡ್ಕೊಂಡು ಒಂದು ವ್ಯಾಘ್ರ ಹೊರಗೆ ಬರ್ತೈತಿ. ಅವಾಗ ಅದ್ರ ವಾಸನೆ ಕುರಿಗಳಿಗೆ ಬಡದು ಓಡ್ತಾ ಇರ್ತವೆ, ಚಿಲ್ಲಾಪಿಲ್ಲಿಯಾಗಿ ಓಡ್ತಾ ಇರ್ತವೆ. ಅದನ್ನ ನೋಡಿ ಹಿಂಗ್ಯಾಕಾಯ್ತಂತಂದು ಕುರಿ ಕಾಯ್ತಕ್ಕಂಥ ಹುಡುಗರು ಸಹಿತ ಓಡಾಕತ್ ಬಿಡ್ತಾರೆ. ಅದನ್ನ ಸಿದ್ದಾಡಪ್ಪನವರು ಜ್ಞಾನ ದೃಷ್ಟಿಯಿಂದ ನೋಡ್ತಾರೆ. ಜ್ಞಾನ ದೃಷ್ಟಿಯಿಂದ ನೋಡಿ, ಓಹೋ ಇಲ್ಲೇನೋ ಒಂದು ಕಾರ್ಯ ಬೇರೆ ಆಗಿದೆ ಅಂತಂದು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ವ್ಯಾಘ್ರ ಬರ್ತಿರ್ತೈತಿ. ಅದನ್ನು ಓಡಿ ಬೆನ್ನು ಹತ್ತಿ ಸಿದ್ದಾಡಪ್ಪರು ಅದ್ರ ಕಿವಿಯಲ್ಲಿ ಮಹಾಪಂಚಾಕ್ಷರಿ ಮಂತ್ರ ಉಪದೇಶ ಮಾಡಿ ಓಂ ನಮಃ ಶಿವಾಯ ಅಂತಂದು ಅದರ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಅದನ್ನು ಹತ್ಕೊಂಡ್ಬರ್ತಾರೆ ಸಿದ್ದಾಡಪ್ಪನವರು. ಹತ್ಕೊಂಡ್ಬಂದಾಗ ಕ್ರೋಧ ಸ್ವಭಾವ ಹೋಗಿ ಶಾಂತ ಸ್ವಭಾವ ತಿರುಗದಾಗ ನಿಮಗೆ ಏನು ಮಾಡಂಗಿಲ್ಲ. ಇದು ನಮ್ಮ ಜೀವದ ಮಿತ್ರ, ಜೀವದ ಗೆಳೆಯ ಇದ್ದಾನೆ, ನೀವು ಏನೊಂದು ಭಯ ಪಡಬಾಡ್ರಿ, ಬರ್ರಿ ಅಂತಂದ ಪ್ರತಿನಿತ್ಯ ಕುರಿ ಕಾಯ್ತಕ್ಕಂಥ ಕುರಿಗಾರ ಹುಡುಗರು, ಕುರಿಗಳು, ಅಜ್ಜನವರು, ಹುಲಿ ಕೂಡ ಅಲ್ಲೇ ಅವ್ರ ಜೊತೆಗೆ ಆಡ್ತಾ ಇರ್ತತಿ. ಒಂದು ಪರ್ಯಾಣ, ಒಂದು ಮಗಿ, ಒಂದು ಕೌಪಿನ ಬಿಟ್ರೆ ಮತ್ತೇನಿಲ್ಲ ಅವ್ರ ಶರೀರಕ್ಕೆ. ಹೌದೌದು, ಅಲ್ಲಿರ್ತ ಒಳಗಡೆ ಇರುತ್ತೆ. ಅದು ಲಕ್ಷ ದೀಪೋತ್ಸವ, ಅದು ತೆಪ್ಪೋತ್ಸವ. ಅಲ್ಲಿ ಕೆರೆ ಇರ್ತಲ್ಲ. ಪ್ರತಿ ವರ್ಷ ಶ್ರಾವಣ ಮಾಸ ನೂಲು ಹುಣ್ಣಿಮೆ ಮರ ದಿವಸ ರಕ್ಷಾಬಂಧನ ಅಂತ ಆಗುತ್ತಲ್ಲ, ರಕ್ಷಾಬಂಧನದ ಮರ ದಿವಸ ಅದು ತೆಪ್ಪೋತ್ಸವ. ಕೆರೆಯಲ್ಲಿ ಯಾರಾದರೂ ಜಗತ್ತಿನಲ್ಲಿ ತೆಪ್ಪೋತ್ಸವ ತೇರ್ ಮಾಡ್ಯಾರಂತಂದ್ರೆ ಹುಬ್ಬಳ್ಳಿ, ಉತ್ತರ ಕರ್ನಾಟಕ ಅಂತ ಅಂದ್ರಿಲ್ಲ, ಇದೇ ಹುಬ್ಬಳ್ಳಿಯಲ್ಲಿ, ಅದು ನಮ್ಮ ಸಿದ್ದಾಡಜ್ಜನ ಮಠದಲ್ಲೇ.